ಹಲೋ, ವೆಲ್ಕಮ್ ಟು ಲೆಕ್ಚರ್ಸ್ ಬೈ ನಿಕ್ಕಿ. ಇವತ್ತು ಇನ್ಫಿಕ್ಸ್, ಪ್ರಿಫಿಕ್ಸ್, ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಕ್ಸ್ಪ್ರೆಷನ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಎಕ್ಸ್ಪ್ರೆಷನ್ಸ್ ಅಂದರೆ ವೇರಿಯೇಬಲ್ಸ್, ಸಿಂಬಲ್ಸ್, ಕಾನ್ಸ್ಟೆಂಟ್ಸ್, ಆಲ್ಫಾಬೆಟ್ಸ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ಪ್ರೆಷನ್ಸ್ ಅಂದರೆ 5+1 ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಯಾಕಂತಂದರೆ ಆಪರೇಟರ್ ಮಧ್ಯ ಇದೆ, ಸೊ ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ಸ್. ಇದು ಒಂದು ಎಕ್ಸ್ಪ್ರೆಷನ್, ಇದು ಒಂದು ಎಕ್ಸ್ಪ್ರೆಷನ್, ಇದು ಕೂಡ ಒಂದು ಎಕ್ಸ್ಪ್ರೆಷನ್. ಯಾವ ಥರ ಇದೆಲ್ಲನೂ ಬೈನರಿ ಎಕ್ಸ್ಪ್ರೆಷನ್ಸ್ ನಾನು ಬರ್ತಿರೋದು. ಸೊ ಫಸ್ಟು ಇವಾಗ ನಾವು ಇನ್ಫಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇನ್ಫಿಕ್ಸ್ ಅಂದರೆ ಫಸ್ಟು ಆಪರೆಂಡ್ ಬರುತ್ತೆ, ಮಧ್ಯ ಆಪರೇಟರ್, ಮತ್ತು ನೆಕ್ಸ್ಟ್ ಆಪರೆಂಟ್ ಬರುತ್ತೆ. ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಈ ಥರ ಬರುತ್ತೆ. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಒಂದು ಎಕ್ಸಾಂಪಲ್ ತೊಗೊಂಡು, ಎಕ್ಸಾಂಪಲ್ 5+1 6. ಇದನ್ನು ಹೇಗೆ ಸಾಲ್ವ್ ಮಾಡೋದು? ಇದನ್ನು ಎರಡು ಥರ ಸಾಲ್ವ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ 5+1 6 ಇಂಟು 6 6 36. ಇದೊಂದು ಎಕ್ಸಾಂಪಲ್. ಇದೊಂಥರ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವ ಥರ ಸಾಲ್ವ್ ಮಾಡ್ಕೋಬೋದು ಅಂದರೆ 6 1 6 + 5 11. ಇದು ಎರಡರಲ್ಲಿ ಯಾವ್ದು ಕರೆಕ್ಟು? ಇದು ಎರಡರಲ್ಲಿ ಯಾವ್ದು ಕರೆಕ್ಟ್ ಅಂತ ಅಂದರೆ ಯಾವ ಥರ ತಿಳ್ಕೊಳ್ಳೋದಂದರೆ, ನಾವು ಅಸೋಸಿಯೇಟಿವಿಟಿ ಮತ್ತು ಪ್ರೆಸಿಡೆನ್ಸ್ನ ನೋಡ್ಕೋಬೇಕು. ಅಸೋಸಿಯೇಟಿವಿಟಿ ಪ್ರೆಸಿಡೆನ್ಸ್ ಯಾವ ಥರ ಅಂದರೆ, ಫಸ್ಟ್ ನಾವು ಪ್ರಯಾರಿಟಿನ ಸೆಟ್ ಮಾಡ್ಕೊಳ್ಳೋದು. ಫಸ್ಟ್ ಬಂದುಬಿಟ್ಟು ಬ್ರ್ಯಾಕೆಟ್ಸ್ ಬರುತ್ತೆ, ನೆಕ್ಸ್ಟು ಪವರ್ ಸಿಂಬಲ್, ನೆಕ್ಸ್ಟ್ ಆಸ್ಟಿಚ್ ಮತ್ತು ಡಿವೈಡೆಡ್, ಮತ್ತು ಪ್ಲಸ್ ಮತ್ತು ಮೈನಸ್. ಇದು ಯಾವಾಗಲೂ ರೈಟ್ ಟು ಲೆಫ್ಟ್ ತಗೋಬೇಕು, ಇದು ಲೆಫ್ಟ್ ಟು ರೈಟ್ ತಗೋಬೇಕು, ಇದು ಕೂಡ ಲೆಫ್ಟ್ ಟು ರೈಟ್ ತಗೋಬೇಕು. ಇದರಲ್ಲಿ ಯಾವ್ದು ಕರೆಕ್ಟ್ ಇವಾಗ ನೋಡೋಣ. ಫಸ್ಟಲ್ಲಿ ಬ್ರ್ಯಾಕೆಟ್ಸ್ ಇಲ್ಲ, ಪವರ್ ಸಿಂಬಲ್ ಇದೆಯಾ? ಪವರ್ ಸಿಂಬಲ್ ಇಲ್ಲ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. 6 1 6, ಅದಾದಮೇಲೆ ಇಲ್ಲಿ 6 ಮತ್ತು ಪ್ಲಸ್, ನೆಕ್ಸ್ಟ್ ಬಂದುಬಿಟ್ಟು ಪ್ರಯಾರಿಟಿ ಪ್ಲಸ್, ಇದು ಪ್ಲಸ್, ಸೊ +5. ಈ ಆನ್ಸರ್ ಕರೆಕ್ಟ್. ಈ ಥರ ಸಾಲ್ವ್ ಮಾಡೋದು. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 1 + 2 5 + 30 / 5. ಇಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವೈಡೆಡ್ ಸಿಂಬಲ್ ಸೇಮ್ ಪ್ರೆಸಿಡೆನ್ಸ್ ಇದೆ. ಇದನ್ನು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದಂದರೆ, ಇಲ್ಲಿ ಏನಂತ ಹೇಳಿದ್ದೀವಿ, ಲೆಫ್ಟ್ ಟು ರೈಟ್ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಲೆಫ್ಟ್ ಟು ರೈಟ್ ಅಂತಂದರೆ ಫಸ್ಟ್ ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡಬೇಕು. 1 + 5 2 10 + 30 / 5. ಮತ್ತು ನೆಕ್ಸ್ಟ್ ಯಾವುದು ಪ್ಲಸ್ ಇದೆ ಡಿವೈಡೆಂಡ್ ಇದೆ. ನೆಕ್ಸ್ಟ್ ಯಾವ್ದು ಸಾಲ್ವ್ ಮಾಡಬೇಕು? ಡಿವೈಡೆಂಡ್. ನೆಕ್ಸ್ಟ್ 6 + 10 + 1, ಇಲ್ಲಿ 11 + 6, ಇಲ್ಲಿ ಲೆಫ್ಟ್ ಟು ರೈಟ್ ಇದೆ, ಸೊ ಅದಕ್ಕೆ 16. ಈ ಥರ ಸಾಲ್ವ್ ಮಾಡೋದು. ಇದು ಬಂದುಬಿಟ್ಟು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇದೇ ಥರ ಪ್ರಿಫಿಕ್ಸ್ ಮತ್ತು ಪೋಸ್ಟ್ ಫಿಕ್ಸ್ ಹೆಂಗೆ ಸಾಲ್ವ್ ಮಾಡೋದಂತ ನೋಡೋಣ. ಪ್ರಿಫಿಕ್ಸ್ನ ಪಾಲಿಶ್ ನೊಟೇಷನ್ ಅಂತ ಕರೀತಾರೆ. ಇದು ಯಾವ ಥರ ಇರುತ್ತೆ ಅಂದರೆ, ಫಸ್ಟು ಆಪರೇಟರ್ ಬರುತ್ತೆ, ಆಮೇಲೆ ಆಪರೆಂಡ್, ಮತ್ತು ಆಪರೆಂಡ್ ಬರುತ್ತೆ ಅಲ್ವಾ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಎಕ್ಸ್ಪ್ರೆಷನ್ಸ್ 5+1 ಇದು ಇನ್ಫಿಕ್ಸ್. ಈ ಇನ್ಫಿಕ್ಸ್ನ ಪ್ರಿಫಿಕ್ಸಾಗಿ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಅಂದರೆ, ಇಲ್ಲಿ ಪ್ಲಸ್, ಫಸ್ಟು ಆಪರೇಟರ್ ಬರಬೇಕು, +5 1, ಇದು ಆನ್ಸರ್. ಇನ್ನೊಂದು ಎಕ್ಸ್ಪ್ರೆಷನ್ ತಗೊಳ್ಳೋಣ. A × B + C. ಇದು ಯಾವ ಥರ ಅಂತಂದರೆ, ಅಸೋಸಿಯೇಟಿವಿಟಿ ಮಲ್ಟಿಪ್ಲಿಕೇಶನ್ನು ಜಾಸ್ತಿ ಇದೆ. ಸೊ ಫಸ್ಟ್ ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಪ್ಲಸ್ನ
ಕಡೆ ತೊಗೊಬರ್ಬೇಕು. ಇದು ಪ್ರಿಫಿಕ್ಸ್. ನೆಕ್ಸ್ಟು ಪೋಸ್ಟ್ ಫಿಕ್ಸ್ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಪೋಸ್ಟ್ ಫಿಕ್ಸ್ ಅಂದರೆ ಏನಿಲ್ಲ, ರಿವರ್ಸ್ ಪಾಲಿಶ್ ನೊಟೇಷನ್ ಅಂದರೆ ಇದ್ರದ್ದು ರಿವರ್ಸ್ ಅಷ್ಟೇ. ಇಲ್ಲಿ ಆಪರೇಟರ್ನ ಪ್ರಿಫಿಕ್ಸ್ಗೆ ಆ್ಯಡ್ ಮಾಡ್ತಾ ಹೋಗ್ತದೆ, ಇಲ್ಲಿ ಪೋಸ್ಟ್ ಫಿಕ್ಸ್ ಥರ ಆ್ಯಡ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ. 5 + 1 ಇದನ್ನು ಯಾವ ಥರ ಸಾಲ್ವ್ ಮಾಡೋದಂದರೆ 5 1 ಪ್ಲಸ್ ಈ ಥರ, ಇಲ್ಲಿ ಪ್ಲಸ್ ಪ್ರಿಫಿಕ್ಸ್, ಇದು ಪ್ಲಸ್ ಪೋಸ್ಟ್ ಫಿಕ್ಸ್. ಮತ್ತು ಇನ್ನೊಂದು ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ. ಇದನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್ನ ಸಾಲ್ವ್ ಮಾಡ್ಕೋಬೇಕಲ್ವಾ. ಸೊ ಇಲ್ಲಿ ಎ ಬಿ, ಇದು ಈ ಸಿ ಪ್ಲಸ್ ಕಡೆ ಬರಲ್ಲ, ಇಲ್ಲಿ ಎ ಬಿ ಆದಮೇಲೆ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಅಲ್ಲೇ ಇರುತ್ತೆ ಆಗುತ್ತೆ. ಮತ್ತು ಇವಾಗ ಪ್ಲಸ್ನ ಸಾಲ್ವ್ ಮಾಡ್ಕೊಳ್ಳೋಣ. ಎ ಬಿ ಹ್ಯಾಸ್ಟಿಚ್ ಸಿ ಪ್ಲಸ್, ಇದು ಫೈನಲ್ ಆನ್ಸರ್. ಇದು ಪೋಸ್ಟ್ ಫಿಕ್ಸ್. ಓಕೆ, ಬಾಯ್, ಥ್ಯಾಂಕ್ ಯು.